ನೋಡಿ ಅಲ್ಲ ಏಯ್ ನೋಡು, ನಿಮ್ಗೇನಾದ್ರು ನನ್ನ ಬಗ್ಗೆ ಗೌರವ ಇದ್ರೆ, ಹೆಣ್ಮಕ್ಳುಗಳು ತಾಯಿಂದಿರೆಲ್ಲ ಬಂದವ್ರೆ, ಅವ್ರಿಗೇನಾದ್ರು ನಾ ಏನ್ ಮಾತಾಡ್ತೀನಿ ಅಂತ ಗೊತ್ತಾಗಬೇಕಲ್ಲ. ವಯಸ್ಸಾದವ್ರು ಬಂದವ್ರೆ, ಹಳ್ಳಿಯಿಂದ ಮೂಲೆಯಿಂದ ನಮ್ಮ ಒಳ ನೀಚೆ ಎಲ್ಲ ಬಂದವ್ರೆ, ಅವ್ರಿಗೆಲ್ಲ ಗೊತ್ತಾಗಬೇಕಲ್ಲ ಏನ್ ಮಾತಾಡ್ತೀನಿ ಅಂತ. ಗುಂಡಿ ಸೂಜಿ ಕೆಳಗಡೆ ಬಿದ್ರೆ ಶಬ್ದ ಕೇಳಬೇಕು, ಹಂಗೆ ಬಾಯಿ ಮುಚ್ಕೊಂಡು 10 ನಿಮಿಷ ಸುಮ್ಮನೆ ಇಟ್ಬಿಡಿ, ಆಗ ನನಗೆ ಗೌರವ. ಯಾವ ಡಿಕೆನೂ ಇಡ, ಚಪ್ಪಲಿನ ಹೊಡಿಬೇಡಿ, ಏನು ಮಾಡ್ಬೇಡಿ, ಸಾಕು. ಈ ದಿನ ಕಿತ್ತಿರೋದೇ ಸಾಕು. ಇದು ಅಗ್ರಿಮೆಂಟ್ ಸುಮ್ಮನೆ ಬಂದವಳೆ. ಇಲ್ಲಿ ಸೇರ್ತಕ್ಕಂಥ ಎಲ್ಲ ನನ್ನ ತಾಯಂದಿರೇ, ನನ್ನೆಲ್ಲ ಸಹೋದರರೇ, ಇಲ್ಲಿ ಸೇರ್ತಕ್ಕಂಥ ಎಲ್ಲ ಮುಖಂಡಗಳೇ, ಸ್ನೇಹಿತರೆ, ಇದೊಂದು ದೊಡ್ಡಾಳನೆಯ ಇತಿಹಾಸಕ್ಕೆ ಇದೊಂದು ದೊಡ್ಡ ಸಾಕ್ಷಿ ದಿನ. ಇವತ್ತು ನಾನು ರಾಜಭವನದಲ್ಲಿ ದೊಡ್ಡಾಳಲ್ಲಿ ಕೆಂಪೇಗೌಡನ ಮಗ DK ಶಿವಕುಮಾರ್, ನಿಮ್ಮ ಸಹೋದರ, ನಿಮ್ಮ ಅಣ್ಣ, ನಿಮ್ಮ ಮಗ, ನಿಮ್ಮ ಬಂಧು ಅವತ್ತೇನು ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡಿದೆ. ಗೌರವ ನನಗೆ ಅಪ್ಪಂಗಲ್ಲ, ಇಡೀ ಕನಕಪುರ ತಾಲೂಕಿನಲ್ಲಿ, ಇಡೀ ರಾಜ್ಯದಲ್ಲಿ, ಈ ದೊಡ್ಡಾಳಲ್ಲಿ ಮತ್ತು ಉಳಿಯಂಬಳ್ಳಿ ಹೋಬಳಿಯ ಜನತೆಗೆ ಆ ಗೌರವ ಸೇರಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು 85ರಿಂದ ವಿಧಾನಸಭೆಗೆ ನಿಂತಾಗ, ತಿರ್ಗಾ ಜಿಲ್ಲಾ ಪಂಚಾಯತಿ ನಿಂತಾಗ, ಇವತ್ತು ನಮ್ಮ DK ಶಿವಲಿಂಗೇಗೌಡರು ಇಲ್ಲ, ಪುರಸ್ವಾಮಿಗೌಡರು ಇಲ್ಲ, ಮರಿಗೌಡರು ಇಲ್ಲ, ನಮ್ಮ ತಿರುಗರ ಪೈಕಿ ನಮ್ಮ ಸೋಮರಾಜು ಇಲ್ಲ, ಕರಿಯಪ್ಪ ಇಲ್ಲ, ಅನೇಕ ಹಿರಿಯರು ಎಲ್ಲ ಇಲ್ಲದೆ ಇರ್ಬೋದು. ಆದರೆ ಅವತ್ತೆಲ್ಲ ಕೂಡ ತ್ಯಾಗವನ್ನು ಮಾಡಿ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡು, ನನಗೆ ಆಶೀರ್ವಾದನ ಮಾಡಿ, ನಿಮ್ಮನ್ನೆಲ್ಲ ಒಟ್ಟೆ ತೀರ್ಕೊಂಡೋಗಿ, ಎಲ್ಲ ಜಾತಿ ಎಲ್ಲ ಧರ್ಮದ ಜನರು ಈ DK ಶಿವಕುಮಾರ್ ನಮ್ಮ ಮನೆ ಮಗ ಅಂತ ಹೇಳಿ ನೀವೆಲ್ಲ ನನಗೆ ಸಾಕಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ದೀರಿ. ಇವತ್ತು ನಾನು ಬಂದಿರೋದು ನಾನೊಬ್ಬ ಮುಖ್ಯಮಂತ್ರಿ ಅಂತ ಹೇಳ್ಕೊಳ್ಳಿಕ್ಕೆ ಇಲ್ಲಿ ಬಂದಿಲ್ಲ. ಎಷ್ಟೇ ದೊಡ್ಡ ಸ್ಥಾನದಲ್ಲಿ, ಇವತ್ತು ರಾಜ್ಯದ ಒಂದು ದೊಡ್ಡ ಸ್ಥಾನದಲ್ಲಿ ನಾನಿದ್ದು ಕೂಡ ನಿಮ್ಮೂರಿನ ಮಗ ಈ DK ಶಿವಕುಮಾರ್, ನಿಮ್ಮ ಕುಟುಂಬದ ಒಬ್ಬ ಸದಸ್ಯ ಅನ್ನೋದನ್ನ ಯಾರು ಕೂಡ ಮರೆಯಕ್ಕೆ ಹೋಗ್ತೀವಿ. ಈಗಾಗಲೇ ಸುರೇಶ್ ಹೇಳಿದಂಗೆ ನನ್ನನ್ನ ಬಿಜೆಪಿಯವರು ಜೈಲು ಕಳಿಸಿದಾಗ ನಿಮ್ಗೆ ಗೊತ್ತಿತ್ತು ಈ DK ಶಿವಕುಮಾರ್ ಯಾವ ತಪ್ಪು ಕೂಡ ಮಾಡಿಲ್ಲ ಅಂತೇಳಿ. ನಿಮ್ಮ ಸ್ವಾಭಿಮಾನಕ್ಕೆ, ನಿಮ್ಮೂರಿನ ಗೌರವಕ್ಕೆ, ನಮ್ಮೂರಿನ ಗೌರವಕ್ಕೆ ಯಾವುದನ್ನು ನಾನು ಈ ಕ್ಷೇತ್ರದ ಜನತೆ ಗೌರವಕ್ಕೆ ಧಕ್ಕೆಯನ್ನು ತರುವಂತ ಕೆಲಸ ಮಾಡಲಿಲ್ಲ. ಆದರೆ ರಾಜಕೀಯವಾಗಿ ದೊಡ್ಡ ಷಡ್ಯಂತ್ರ ನಡೀತು. ಆದರೂ ನೀವು ಪ್ರಾರ್ಥನೆ ಮಾಡಿದ್ರಿ, ನೀವು ಹರಕೆ ಕಟ್ಕೊಂಡ್ರಿ, ನೀವು ಹೋರಾಟವನ್ನು ಮಾಡಿದ್ರಿ, ನನಗೆ ಒಳ್ಳೇದಾಗಬೇಕು ಅಂತ ಹೇಳಿ ಪ್ರತಿಯೊಂದು ಮನೆಯವರು ಕೂಡ ಬಯಸಿ ನನ್ನನ್ನ ಕಳೆದ ಚುನಾವಣೆಯಲ್ಲೂ ಕೂಡ ಈ ಸಂದರ್ಭದಲ್ಲಿ ಅತಿ ಹೆಚ್ಚು ಮತವನ್ನು ಕೊಟ್ಟು ಆಶೀರ್ವಾದ ಮಾಡಿ ಈ ಅಧಿಕಾರ ಪಡಲಿಕ್ಕೆ ತಾವೆಲ್ಲ ಕಾರಣಕರ್ತರಾದ್ರಿ. ನನಗೆ ಅಧಿಕಾರ ಸಿಕ್ತು. 136 ಜನ ಆಯ್ಕೆ ಆಯ್ತು ಈ ರಾಜ್ಯದಲ್ಲಿ. ನನ್ನ ಮೇಲೆ ವಿಶ್ವಾಸವನ್ನಿಟ್ಟು ನಾನು, ಸಿದ್ದರಾಮಯ್ಯನವರು ಮತ್ತು ಅನೇಕ ಎಲ್ಲ ಮುಖಂಡಗಳೆಲ್ಲ ಒಟ್ಟಿಗೆ ಸೇರಿ ನಮ್ಮ ಚುನಾವಣಾ ಪ್ರಚಾರ ಮಾಡೋದಕ್ಕೆ ಅಧಿಕಾರ ಸಿಕ್ತು. ಒಂದಷ್ಟು ದಿನ ಲೇಟ್ ಆಗಿರ್ಬೋದು, ಆದರೂ ಕೂಡ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಎಲ್ಲ ಸೇರಿ ಅಧಿಕಾರ ಹಂಚಿಕೆ ಪ್ರಾಮಾಣಿಕತೆಯಿಂದ ಏನು ನಾವು ಮಾತು ಕೊಟ್ಟಿದ್ದೇವೆ, ನುಡಿದಂತೆ ನಡೀಬೇಕಾಗಿದೆ ಅಂತ ಹೇಳಿ ಇವತ್ತು ಅಧಿಕಾರವನ್ನು ಕೊಟ್ಟು ಇಡೀ ರಾಜ್ಯ, ಇವತ್ತು ನೀವು DK ಅಂತ ಹೇಳ್ತೀರಿ, DK ಅಂದ್ರೆ ಯಾರು? ದೊಡ್ಡಾಳಲ್ಲಿ ಕೆಂಪೇಗೌಡರ ಮಗ ಶಿವಕುಮಾರ್, ಅದನ್ನ ಯಾರು ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಟಿವಿ ನೋಡ್ತಾ ಇದ್ದೆ ಒಂದು 4-5 ದಿನದಲ್ಲಿ. ಎಲ್ಲ ಮಾಧ್ಯಮದವರೆಲ್ಲ ನಮ್ಮೂರಲ್ಲಿ ಬಂದು ಹೆಣ್ಣು ಮಕ್ಕಳಿಗೆ, ಅಂಗಡಿಯವ್ರಿಗೆ, ಯುವಕರಿಗೆಲ್ಲ ಕೂಡ ಕೇಳ್ತಾ ಇದ್ರು, ನಿಮ್ಮ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ರಿ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ನನ್ನ ತಾಯಂದಿರು, ಯುವಕರು, ಹಿರಿಯರು ಎಲ್ಲ, ಇಡೀ ಹೋಬಳಿ ಜನ
ಬಂದು ಆಶೀರ್ವಾದ ಮಾಡಲಿಕ್ಕೆ ತಾವು ಬಂದಿದ್ದೀರಲ್ಲ, ನಾನು ಎಷ್ಟು ಧನ್ಯ, ಎಷ್ಟು ಪುಣ್ಯವಂತ, ಎಷ್ಟು ಭಾಗ್ಯವಂತ ಅನ್ನೋದಕ್ಕೆ ಆ ಭಾಗ್ಯವಂತರ ಶಕ್ತಿ ನಾನು ಒಬ್ಬಂಗ್ ಮಾತ್ರ ಅಲ್ಲ, ನಿಮಗೂ ಆ ಶಕ್ತಿ ದೊರಕಬೇಕು, ನಿಮಗೂ ಸಿಗಬೇಕು, ನಿಮ್ಮ ಹೆಸರು ನಿಮ್ಮ ಗೌರವನ ನಾನು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಇಲ್ಲಿಗೆ ಬಂದು ನಿಮ್ಮೆಲ್ಲರ ಪಾದಗಳಿಗೆ ನಮಸ್ಕಾರ ಹೇಳಲಿಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ಎಲ್ಲ ಪಾದಗಳಿಗೆ ನಾನು ನಮಸ್ಕಾರ ಹೇಳಲಿಕ್ಕೆ ಬಂದಿದ್ದೇನೆ. ನೀವು ಕೊಟ್ಟಂತ ಶಕ್ತಿ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಪ್ರತಿಯೊಂದು ಹೆಜ್ಜೆಗೂ ಹೆಜ್ಜೆಯನ್ನು ಇಟ್ಟಿದ್ದೀರಿ. ಪ್ರತಿ ಕಷ್ಟಕಾಲದಲ್ಲೂ ನನ್ನ ಜೊತೆಯಲ್ಲಿದ್ದೀರಿ. ಪ್ರತಿ ಚುನಾವಣೆಯಲ್ಲಿ ಓಟ್ ಕೊಟ್ಟಿದ್ದೀರಿ. ಏನೇ ದೊಡ್ಡ ಕುತಂತ್ರ ಮಾಡಿದ್ರು ಬಿಜೆಪಿಯವರು ದಳದವರು ಎಲ್ಲ ಸೇರಿ ಯಾವ ಕುತಂತ್ರ ಮಾಡಿದ್ರು ಕೂಡ ನೀವು ಯಾವುದಕ್ಕೂ ಕೂಡ ಜಗ್ಲು ಇಲ್ಲ, ಬಗ್ಲು ಇಲ್ಲ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಜನತಾದಳ ಬಿಜೆಪಿ ಯಾರೇ ಇರಲಿ ಅವ್ರಿಗೂ ಹೇಳ್ತಾ ಇದ್ದೀನಿ, ನನ್ನ ಮನೆ ಬಾಗ್ಲು, ನನ್ನ ಕುಟುಂಬದ ಬಾಗ್ಲು ಎಲ್ಲರಿಗೂ ಕೂಡ ತೆರೆದಿದೆ. ಇವತ್ತು ನಾನು ವಿದ್ಯಾಭ್ಯಾಸಕ್ಕೋಸ್ಕರ ಬೆಂಗಳೂರಿಗೆ ನಮ್ಮ ಅಪ್ಪ ಅಮ್ಮ ಸೇರಿಸಿದ್ರು. ಇವತ್ತು ನಾನು ಅದು ಅರ್ಥ ನನಗೆ ಆದಂತಹ ಸಮಸ್ಯೆಯಿಂದ ಜನ ವಲಸೆ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತು ಏನೋ ನಮ್ಮ ಶಾಲೆ ಇದೆ, ಆ ಶಾಲೆಗೆ ನನ್ನ ಸ್ವಂತ ಜಮೀನನ್ನು ಕೊಟ್ಟು ಏನು ಹಾಸ್ಟೆಲ್ ನಾವು ಕಟ್ಟಿದ್ದೇವೆ ಅದಕ್ಕೂ ಕೂಡ ಇದ್ದಿದ್ದಂತ ನಮ್ಮ ವರ್ಷದಲ್ಲಿದ್ದಂತ ಜಮೀನನ್ನು ಕೊಟ್ಟು ಇವತ್ತು ನಮ್ಮ ಮಕ್ಕಳಿಗೆ, ನನಗೆ ಯಾವುದು ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಕ್ಕಿದೆ ಅದೇ ವಿದ್ಯಾಭ್ಯಾಸ ನನ್ನ ಮಕ್ಕಳಿಗೂ ಕೊಡಬೇಕು ಅಂತ ಹೇಳಿ ಇವತ್ತು ನಾನು ಈ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಅಕ್ಷರ ಆರೋಗ್ಯ ಇವೆಲ್ಲ ಕೂಡ ಕಾಪಾಡಬೇಕು. ಅದಕ್ಕೆ ಕನಕಪುರದಲ್ಲಿ ಯಾರು ಕೂಡ ಮುಂದಕ್ಕೆ ಬೆಂಗಳೂರಿಗೆ ಹೋಗಬಾರದು ಆರೋಗ್ಯ ದೃಷ್ಟಿಯಿಂದ ಅಂತ ಹೇಳಿ ಕನಕಪುರದಲ್ಲಿ ಸುಮಾರು 800 ಕೋಟಿ ರೂಪಾಯಿ ವೆಚ್ಚದ ಒಂದು ಮೆಡಿಕಲ್ ಕಾಲೇಜು ಮತ್ತು 800 ಬೆಡ್ಡಿನ ಹಾಸ್ಪಿಟಲ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಈಗಾಗಲೇ ಈ ತಿಂಗಳು ಕೊನೆಯಲ್ಲಿ ಅದಕ್ಕೆ ಭೂಮಿ ಪೂಜೆ ಮಾಡುವಂತ ಕಾರ್ಯಕ್ರಮ ಕೂಡ ಈಗಾಗಲೇ ನಾನು ಹಮ್ಮಿಕೊಂಡಿದ್ದೇನೆ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮ್ಮ ಋಣ ತೀರಿಸಬೇಕು. ಭೀಷ್ಮ ಧರ್ಮರಾಯನ ಮಾತು ಹೇಳ್ತಾನೆ, ನೀ ಋಣವನ್ನ ತೀರಿಸಬೇಕಾದ್ರೆ ತಂದೆ ತಾಯಿ ಋಣ, ಗುರುವಿನ ಋಣ, ದೇವರ ಋಣ, ಸಮಾಜದ ಋಣ, ಈ ಋಣವನ್ನ ತೀರಿಸಬೇಕಾದ್ರೆ ಧರ್ಮದಿಂದ ತೀರಿಸಬೇಕು ಅಂತೇಳಿ. ಹಂಗೆ ಈ ಊರಿನಲ್ಲಿ ಎಷ್ಟು ದೇವಾಲಯಗಳಿದೆ, ಎಷ್ಟು ಶಿಕ್ಷಣ ಇದೆ. ಈ ಊರು ನೀವೆಲ್ಲ ಎಷ್ಟೋ ಜನ ಹಿರಿಯರಿದ್ದೀರಿ. ಈ ಊರು ಹೆಂಗಿತ್ತು ಈಗ ಹಂಗಿದ್ದೆ. ಇವತ್ತು ಟೌನ್ಕಿನ್ನ ಯಾವ ಕಡಿಮೆ ಕೂಡ ಇಲ್ಲ. ಕುಡಿಯೋ ನೀರಿರ್ಬೋದು, ರೋಡ್ ಇರ್ಬೋದು, ಚರಂಡಿ ಇರ್ಬೋದು, ಎಲ್ಲ ವ್ಯವಸ್ಥೆಯನ್ನು ಕೂಡ ಏನೆಲ್ಲ ಬೇಕು ಆ ವ್ಯವಸ್ಥೆ ಎಲ್ಲ ಕೂಡ ಈಗಾಗಲೇ ನಾನು ಮಾಡಿಕೊಟ್ಟಿದ್ದೇನೆ. ವಿದ್ಯುತ್ ಶಕ್ತಿ ವಿಚಾರ ಇರ್ಬೋದು, ನಾನು ಒಂದು ಅಂತ ಹೇಳಂಗಿಲ್ಲ. ಎಲ್ಲ ಸಂದರ್ಭದಲ್ಲೂ ಕೂಡ ನಿಮ್ಮ ಬದುಕನ್ನ ಹಸಿರು ಮಾಡಲಿಕ್ಕೆ ಇವತ್ತು ಕನಕಪುರ ರೋಡ್ ಕೆಲವರಿಗೆಲ್ಲ ಬೇಜಾರಾಗಿರ್ಬೋದು, ಆದ್ರೆ ರೋಡ್ ಅಗಲೀಕರಣ ಮಾಡ್ಬೇಕಾದ್ರೆ ನಿಮ್ಮ ಆಸ್ತಿ ಮೌಲ್ಯ ಎಷ್ಟು ಜಾಸ್ತಿ ಆಯ್ತು. ಇದು ಬೆಂಗಳೂರು ನಗರ, ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಘೋಷಣೆ ಮಾಡ್ತಿದ್ದೇನೆ. ನಾವೆಲ್ಲ ಮೂಲ ಬೆಂಗಳೂರಿನವರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು. ನಾವು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದಾಗ ಬೆಂಗಳೂರು ಗ್ರಾಮಾಂತರ ಇತ್ತು. ಆಮೇಲೆ ಕುಮಾರಸ್ವಾಮಿ ಬಂದಾಗ ಅದನ್ನ ರಾಮನಗರ ಅಂತ ಸೇರಿಸಿದ್ರು. ಇದು ನಮ್ಮ ಹಕ್ಕು. ಈ DK ಶಿವಕುಮಾರ್ ಅಂತ ಬದಲಾವಣೆ ಮಾಡ್ಕೊಳಕ್ ಸಾಧ್ಯನಾ? ತಂದೆ ಹೆಸರನ್ನ ಬದಲಾವಣೆ ಮಾಡ್ಕೊಳಕ್ ಸಾಧ್ಯನಾ? ಹುಟ್ಟು ಊರ ಹೆಸರನ್ನ ಬದಲಾವಣೆ ಮಾಡ್ಕೊಳಕ್ ಸಾಧ್ಯನಾ? ಅದು ನಮ್ಮ ಹುಟ್ಟು ಜಿಲ್ಲೆ ಬೆಂಗಳೂರು ಜಿಲ್ಲೆ. ಅದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ನಿಮ್ಮೆಲ್ಲರೂ ಕೂಡ ನಾವು ಬೆಂಗಳೂರು ಜಿಲ್ಲೆಯವರು ಅಂತ ಹೇಳ್ಕೊಳ್ಳೋಕೆ ನಿಮ್ಗೆಲ್ಲರೂ ಕೂಡ ಗೌರವ ಬರ್ತದೆ. ನಿಮ್ಮ ಆಸ್ತಿ ಬೆಲೆ ಎಷ್ಟಿತ್ತು, ಈಗ ಎಷ್ಟಾಗಿದೆ? ಬರೀ ಒಂದು ತೀರ್ಮಾನಕ್ಕೆ ಈ ಮಾಡ್ತಾ ಇರುವಂತ ಅಭಿವೃದ್ಧಿಗೆ ನಿಮ್ಮ ಆಸ್ತಿ ಮೌಲ್ಯಗಳು ಇವತ್ತು ಹೆಚ್ಚಾಗಿದೆ. ನಿಮ್ಮ ಎಲ್ಲರೂ ಜೋಬುನ ದುಡ್ಡಾಗಕ್ಕೆ ಆಗದೆ ಇರ್ಬೋದು, ಆದ್ರೆ ನಿಮ್ಮ ಆಸ್ತಿ ಮೌಲ್ಯಗಳನ್ನ ಯಾವ ರೀತಿ ಮಾಡಬೇಕು, ನಿಮ್ಮ ಆಸ್ತಿ ದಾಖಲೆಗಳನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಇವತ್ತು ಎಲ್ಲ ಕೂಡ ವ್ಯವಸ್ಥೆಯನ್ನ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಇಡೀ ರಾಜ್ಯಕ್ಕೆ ದೊಡ್ಡ ಹಳ್ಳಿಯವರು ಅಂತ ಅಂದ್ರೆ, ಕನಕಪುರ ತಾಲೂಕು ಅಂತಂದ್ರೆ, ಇಡೀ ದೇಶದಲ್ಲಿ ನೀವೆಲ್ಲೇ ಹೋಗಿ DK ಕ್ಷೇತ್ರ ಅಂತಂದ್ರೆ ನಿಮ್ಗೆ ಆದಂತ ಒಂದು ಗೌರವ ಇವತ್ತು ರಾಜ್ಯದ ಜನತೆ ಕೊಡೋ ರೀತಿಲಿ ಇವತ್ತು ಆ ಶಕ್ತಿ, ಆ ಬಿರುದು ನನ್ನದಲ್ಲ ನಿಮ್ಮದು ಅಂತ ಹೇಳಲಿಕ್ಕೋಸ್ಕರ ನಾನು ಇದಕ್ಕೆ ಬಂದಿದ್ದೆ. ಆದ್ರಿಂದ ನಾನೆಲ್ಲ ಯುವಕರು ಕೇಳ್ಕೊಳ್ಳೋದು ಇಷ್ಟೇ, ಇನ್ನ ಯಾರೇ ದಳದವ್ರು ಇರಲಿ, ಬಿಜೆಪಿ ಇರಲಿ, ಯಾವ ಗಲಾಟೆಗೂ ಹೋಗಬಾರ್ದು, ಶಾಂತಿಯಿಂದ ಇರಬೇಕು, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೋಬೇಕು. ನನ್ನ ಮನೆ ಬಾಗಿಲು ತೆರೆದಿದೆ, ಅಧಿಕಾರ ಬಂದಿದೆ. ಅಧಿಕಾರ ಬಂದಿರೋದು 4 ಜನ